ನಮಸ್ಕಾರ, ಶರಣಾರ್ಥಿ ಕರ್ನಾಟಕ. ನಾನು ನಿಮ್ಮ ಮಂಜುನಾಥ್. ವೆಲ್ಕಮ್ ಟು ಮೈ ಚಾನಲ್ ಮಂಜು 09. ಇವತ್ತು ನಮ್ಮ ಚಾನಲಲ್ಲಿ ಒಂದು ಒಳ್ಳೆ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ. ಅದು ಯಾವುದಪ್ಪ ವಿಚಾರ ಅಂದರೆ, ದಿನನಿತ್ಯ ನಾವು ಬಳಸ್ತಿರ್ತೀವಲ್ಲ, ಟೂತ್ಪೇಸ್ಟಿಗೆ ಸಂಬಂಧಪಟ್ಟಿರೋ ವಿಚಾರ. ಏನಪ್ಪ ಅಂತ ವಿಚಾರ ಈ ಟೂತ್ಪೇಸ್ಟಲ್ಲಿದೆ ಅಂತ ಕೇಳ್ತೀರಾ? ಬನ್ನಿ, ಈ ವಿಡಿಯೋ ಮುಂದೆ ಗೊತ್ತಾಗುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಿರೋ ನೋಡಿ, ಎಲ್ಲಿ ಸ್ಕಿಪ್ ಮಾಡ್ದಿರೋ ನೋಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡೋಣ, ಎಲ್ಲಿ ಸ್ಕಿಪ್ ಮಾಡ್ದಿರೋ ನೋಡ್ತೀರಾ ನೋಡಲ್ವ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಬನ್ನಿ, ನಾವು ವೀಡಿಯೋಗೆ ಹೋಗೋಣ. ಹೇಳಿದ್ನಲ್ವ, ನಾನು ಒಂದು ಚಿಕ್ಕದು ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತೀನಿ. ಆ ಹಳ್ಳಿ ಸುಮಾರು ಸಿಟಿಗೆ ಒಂದು 100 ಕಿಲೋಮೀಟ್ರ್ ಆಚೆ ಇರುತ್ತೆ. ಆ ಹಳ್ಳಿಯಲ್ಲಿ ನಮಗೆ ಮಿನಿಮಮ್ ಕರೆಂಟು ಇರಲಿಲ್ಲ, ಬಸ್ ಸೌಕರ್ಯ ಇರಲಿಲ್ಲ. ನಮಗಿದ್ದಿದ್ದು ಒಂದೇ ಒಂದು ಸೌಲಭ್ಯ ಅಂದರೆ ಒಂದು ಟ್ರೈನು. ನಮ್ಮೂರಿಂದ ಒಂದು 2.5 ಕಿಲೋಮೀಟ್ರ್ ಆದಮೇಲೆ ಒಂದು ಟ್ರೈನ್ ಬರುತ್ತೆ. ನಾವು ಇದ್ದಿದ್ದೇ ಒಂದು ಅರಣ್ಯದಲ್ಲಿ, ಚಿಕ್ಕದು ಪುಟಾಣಿ ಅರಣ್ಯದಲ್ಲಿ ನಾವು ಇದ್ವಿ. ನಮಗೆ ಈ ಟೂತ್ಪೇಸ್ಟ್ ವಿಚಾರ ನಮ್ಗೆ ಗೊತ್ತೇ ಇರಲಿಲ್ಲ. ನಾನು ನಮ್ಮ ತಂದೆ ಎಲ್ಲ ಬೇವಿನ ಕಡ್ಡಿಯಲ್ಲೇ ಹಲ್ಲು ಉಜ್ಕೊತಾ ಇದ್ದೆ. ತುಂಬ ದಿನಗಳಾದಮೇಲೆ ನನಗೆ ಬುದ್ಧಿ ಬಂದ ಮೇಲೆ ಆ ಟೂತ್ಪೇಸ್ಟ್ ಹೆಂಗಿರುತ್ತೆ ಎಲ್ಲರೂ ಬಳಸ್ತಿರ್ತಾರಲ್ಲ ಅಂತ ನಮಗೆ ಸ್ವಲ್ಪ ಒಂದು ಸಣ್ಣದು ಸಮಾಚಾರ ಗೊತ್ತಾಯಿತು. ಒಂದು ಟೂತ್ಪೇಸ್ಟ್ ಕಂಡುಹಿಡಿದಿದ್ದಾರಂತೆ, ಆ ಟೂತ್ಪೇಸ್ಟ್ನ ಬಳಸ್ತಾರಂತೆ ಅಂತೇಳಿ. ನಾವಿರೋದು ಅಲ್ಲಿ ಅಲ್ವಲ್ಲ, ನಮ್ಗೆ ಹಂಗಾಗಿ ಗೊತ್ತಾಗದಿರೋ ಕಾರಣ ಒಂದೇ, ನಾವೆಲ್ಲ ಒಂದು ಮೂಲೆಯಲ್ಲಿರ್ತೀವಿ, ನಮಗೆ ಈ ಸಿಟಿ ಕಲ್ಚರ್ ಏನೂ ಗೊತ್ತಾಗಲ್ಲ. ಆವಾಗ ಒಂದು ದಿವಸ ನಮ್ಮ ಅಪ್ಪನ ಹೋಗಿ ನಾನು ಕೇಳಿದೆ, ಅಪ್ಪ ಅದ್ಯಾವುದೋ ಹಲ್ಲುಜ್ಜಕ್ಕೆ ಒಂದು ಬ್ರಿಟಿಷವ್ರು ಯಾವುದೋ ಕಂಡುಹಿಡಿದವರು ಅಂತಲ್ಲ, ಅದು ಈ ಕಡೆ ಎಲ್ಲ ಸಿಗ್ತಾಯಿದೆಯಂತಲ್ಲ, ಅದೇನು ಪ್ರಾಡಕ್ಟು ಅಂತ ನಮ್ಮ ಅಪ್ಪನ ಕೇಳಿದೆ. ಅದಕ್ಕೆ ನಮ್ಮ ಅಪ್ಪ ಅವರು ಅಂದರು, ಅಲ್ಲ ಕಣೋ, ಅವ್ರು ಸಿಟಿಯವರು ಅನ್ನೋದಕ್ಕಿಂತ ಬ್ರಿಟಿಷ್ ಅವರು ತುಂಬ ಬುದ್ಧಿವಂತರು. ಅವ್ರಿಗಿದ್ದಷ್ಟು ಜಾಣತನಮೆ ನಮಗಿರಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ನಮ್ಮ ಬೆರಳೇ ತೊಗೊಂಡು ನಮ್ಮ ಕಣ್ಣಲ್ಲೇ ಚುಚ್ಚಿಬಿಟ್ಟು ನಮಗೆ ಹೇಳ್ತಾರೆ ನಮ್ಮ ವಿಚಾರ ನಮಗೆ ಹೇಳ್ತಾರೆ. ಸೊ ಅವ್ರ ಪ್ರಾಡಕ್ಟ್ ನಂಬೋದು ಅಷ್ಟು ಕರೆಕ್ಟ್ ಅಲ್ಲ ಅಂತ ನಮ್ಮಪ್ಪ ನಮ್ಗೆ ಹೇಳಿದ್ರು. ಆದ್ರೂ ಸಿಟಿ ಕಲ್ಚರ್ ನಮಗೆ ಸ್ವಲ್ಪ ಇಷ್ಟ ಆಗಿರೋದ್ರಿಂದ ಆ ಟೂತ್ಪೇಸ್ಟ್ ಏನು, ಅದ್ರ ಬಗ್ಗೆ ವಿಚಾರ ಏನು ಅಂತ ತಿಳ್ಕೊಳ್ಳೋದು ಕುತೂಹಲ ಸ್ಟಾರ್ಟ್ ಆಗಿದ್ದ ತಕ್ಷಣ ನಾವು ಡೈಲಿ ಸ್ಕೂಲ್ಗೆ ಹೋಗ್ತಿದ್ವಿ, ಬರ್ತಾಯಿದ್ವಿ. ಆದರೆ ಆ ಟೂತ್ಪೇಸ್ಟ್ ವಿಚಾರ ನಮ್ಗೆ ಗೊತ್ತೇ ಆಗಲಿಲ್ಲ. ಸ್ವಲ್ಪ ದಿವಸ ಆದಮೇಲೆ ನಮ್ಮೂರು ಒಂದು ಹಳ್ಳಿಯಲ್ಲಿ ಒಂದು ಸರ್ಕಲ್ ಇರುತ್ತೆ. ಆ ಸರ್ಕಲ್ ಹತ್ರ ಒಂದು 10 ಕಟ್ಟೆ ಇರುತ್ತೆ. ಆ ಕಟ್ಟೆ ಹತ್ರ ಒಂದು ಪುಟಾಣಿ ಅಂಗಡಿ ಇರುತ್ತೆ. ನಮಗೆ ಅದು ದೊಡ್ಡ ಸೂಪರ್ ಮಾರ್ಕೆಟ್. ಇನ್ನು ಪ್ರಪಂಚದಲ್ಲಿರೋ ಪ್ರಾಡಕ್ಟ್ ಎಲ್ಲ ಅಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಅಂಥ ಪ್ರಾಡಕ್ಟ್ ದಿನನಿತ್ಯ ನಾವು ಸ್ಕೂಲ್ಗೆ ಹೋಗಿ ಬರಬೇಕಾದ್ರೆ ಆ ಅಂಗಡಿ ಮುಂದೆಯಿಂದನೇ ನಡ್ಕೊಂಡು ಹೋಗ್ತಾಯಿದ್ವಿ. ಒಂದು ದಿವಸ ನಮಗೆ ಒಂದು ಕೆಂಪು ಕಲರು ಮುಕ್ಕಾಲು ಭಾಗ ವೈಟ್ ಕಲರ್ ಡಬ್ಬ, ಆ ಡಬ್ಬ ಹಲ್ಲಿನ ಪೌಡ್ರ್ ಅಂತ ಆ ಅಂಗಡಿಯಲ್ಲಿ ಸಿಕ್ತು. ಆವಾಗ ಅದ್ರ ಬೆಲೆ 5 ರೂಪಾಯಿ. ಅಂದರೆ ನಮ್ಮ ಲೆಕ್ಕದಲ್ಲಿ ಆವಾಗ 5 ರೂಪಾಯಿ ಅಂತಂದರೆ ನಾವು 5 ರೂಪಾಯಿಗೆ ಒಂದು ಮೂವಿ ನೋಡ್ಬೋದಿತ್ತು, 5 ರೂಪಾಯಿಗೆ ಒಂದು ಟಿಫನ್ ಮಾಡ್ಬೋದಿತ್ತು, ಇವೆಲ್ಲ ಮಾಡ್ಕೊಂಬರ್ಬೋದಿತ್ತು. ಆ 5 ರೂಪಾಯಿ ಆ ಪ್ರಾಡಕ್ಟ್ ಬಂತು. ಆ ಪ್ರಾಡಕ್ಟ್ ಬಗ್ಗೆ ನಾವು ತುಂಬ ಯೋಚನೆ ಮಾಡಿದ್ವಿ, ಈ ಪ್ರಾಡಕ್ಟ್ನ ಹೆಂಗಾದರೂ ಮಾಡಿ ನಾವು ಬಳಸಬೇಕು ಅಂತ. 50 ಪೈಸಾ ಎಂಟಾಣೆ ಎಲ್ಲ ಕೂಡಿಕ್ಬಿಟ್ಟು ಒಂದು 5 ರೂಪಾಯಿ ಜಮಾ ಮಾಡ್ಕೊಂಡು ಫೈನಲಿ ಆ ಪ್ರಾಡಕ್ಟ್ನ ನಾವು ಪರ್ಚೇಸ್ ಮಾಡಿದ್ವಿ. ಆ ಪ್ರಾಡಕ್ಟ್ ಮೇಲೆ ಬರೆದಿತ್ತು ಕ್ಯಾಲ್ಶಿಯಂ ಯುಕ್ತ ಅಂತೇಳಿ. ಕ್ಯಾಲ್ಶಿಯಂ ಯುಕ್ತ ಈ ಪ್ರಾಡಕ್ಟ್ನ ನೀವು ಬಳಸಿದ್ರೆ ನಿಮ್ಮ ಹಲ್ಲುಗಳಿಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ, ನಿಮ್ಮ ಹಲ್ಲುಗಳು ಒಂಚೂರು ತೊಂದರೆ ಆಗೋದಿಲ್ಲ ಅಂತ ಬರೆದಿತ್ತು. ಡಬ್ಬ ಓಪನ್ ಮಾಡಿದ್ವಿ, ಅದರಲ್ಲಿ ಪೌಡ್ರ್ ಇತ್ತು. ಆ ಪೌಡ್ರನ್ನ ಎತ್ಕೊಂಡು ಕೈಗೆ ಹಾಕ್ಕೊಂಡು ಬೆರಳಲ್ಲಿ ಉಜ್ಜಿದ್ದು ಉಜ್ಜಿ ಹಳದಿ ಬಣ್ಣಕ್ಕಿದ್ದಿದ್ದು ಹಲ್ಲುಗಳನ್ನ ಬಿಳಿ ಬಣ್ಣಕ್ಕೆ ತಂದುಬಿಟ್ವಿ. ತಂದಾದ್ಮೇಲೆ ಅದೊಂಥರ ಸ್ವೀಟೂ ತುಂಬ ಸಿಹಿಯಾಗಿತ್ತು, ನೋಡೋಕ್ಕೆ ತುಂಬ ರುಚಿಕರವಾಗಿರೋದು, ವೈಟ್ ಕಲರ್ ಇರೋದು. ಆಮೇಲೆ ಒಂದಷ್ಟು ದಿವಸ ಆಗಲಾದ್ಮೇಲೆ ನಮ್ಮೂರ ಕಡೆ ಪವರ್ ಲೈನ್ ಸಪ್ಲೈ ಬಂದುಬಿಡ್ತು. ಕರೆಂಟ್ ಬಂದುಬಿಟ್ಟು ಮನೆಗೂ ಕರೆಂಟು ಲೈನ್ಗಳೆಲ್ಲ ಎಳೀತಾಯಿದ್ರು. ಸ್ವಲ್ಪ ದುಡ್ಡಿರೋರು ನಮ್ಮೂರಲ್ಲಿ ಒಂದು TV ತಂದುಬಿಟ್ರು. ಅವ್ರ ಟಿವಿನಲ್ಲಿ ಒಂದು ಚಾನಲ್ ಬರೋದು, DD1 ಅಂತ ಹೇಳ್ಬಿಟ್ಟು ಒಂದು ಹಿಂದಿ ಚಾನಲ್ ಬರ್ತಾಯಿತ್ತು. ಆ ಚಾನಲಲ್ಲಿ ನಾವು ತೊಗೊಂಡಿರೋ ಡಬ್ಬ ಪ್ರಕಟಣೆ ಬಂದುಬಿಡ್ತು. ನಾವು ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ವಿ. ಈ ಪ್ರಾಡಕ್ಟ್ ನಾವು ಬಳಸ್ತಾ ಇದೀವಲ್ಲ, ಇದೇ ಪ್ರಾಡಕ್ಟಿಂದ ನಾವು ಹಲ್ಲು ಉಜ್ತಿದ್ವಲ್ಲ ಅಂಥೇಳಿ ಒಂಥರ ಹೆಮ್ಮೆ ಥರ ಅನಿಸ್ಬಿಡ್ತು ನಮಗೆ. ಅಷ್ಟು ಚೆನ್ನಾಗಿತ್ತು ಅದು ಆ ಟಿ ವಿಯಲ್ಲಿ ಬರೋ ಪ್ರಕಟಣೆ.
ನಾವು ನೋಡಿದ್ವಿ ಆ ಪ್ರಕಟಣೆಯಲ್ಲಿ ಬೇರೆ ಒಂದು ಆ್ಯಪಿಲ್ ಕಚ್ಬಿಟ್ಟು ತೋರಿಸೋರು. ಸ್ವಲ್ಪ ದಿವಸ ಆದಮೇಲೆ ಅದೇ ಪ್ರಕಟಣೆಯಲ್ಲಿ ಇದು ಡ್ರೈ ಫ್ರೂಟು ಏನಂತಾರೆ ಅದನ್ನು ವಾಲ್ನಟ್ ಎಲ್ಲ ಕಚ್ಬಿಟ್ಟು ತೋರಿಸೋರು. ಅಲ್ಲಿಗೆ ಲಿಸ್ಟ್ ಗಟ್ಟಿ ಆಗುತ್ತೆ, ಹೊಸಡು ಅಷ್ಟು ನೀಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ನಮ್ಗೆ ತೋರಿಸೋರು. ತೋರಿಸಿದ ತಕ್ಷಣ ನಾವು ಅದು ವೀಡಿಯೋನ ಚೆನ್ನಾಗಿ ನೋಡೋದು. ಅದನ್ನು ನೋಡಿದ ತಕ್ಷಣ ನಾವು ಬಂದು ನಮ್ಮ ಅಪ್ಪನ ಬಂದು ಕೇಳೋದು, ಅಪ್ಪ ಇಷ್ಟು ಹಲ್ಲಿಗೆ ಗಟ್ಟಿ ಆಗತ್ತಂತೆ, ಹಂಗಾಗತ್ತಂತೆ, ಹಿಂಗಾಗತ್ತೆ ಅಂತ ನಮ್ಮ ಅಪ್ಪನ ಕೇಳೋದು. ಆವಾಗ ನಮ್ಮಪ್ಪ ಅವ್ರು ಹೇಳೋರು, ಲೇ ಅವ್ರು ಸಿಟಿಯವ್ರು ಕಣ, ಎಲ್ಲ ಹಂಗೆ ತೋರಿಸ್ತಾರೆ ಯಾಮರ್ಸೋಕ್ಕೆ, ಹುಷಾರು ಕಣ ಅನ್ನೋದು. ಅಲ್ಲಿಗೂ ನಮ್ಮಪ್ಪ ಬಳಸ್ತಿದ್ದಿದ್ದು ಅದೇ ಬೇವಿನ ಕಡ್ಡಿನಲ್ಲೇ. ಬೇವಿನ ಕಡ್ಡಿ ಸಿಕ್ಕಲಿಲ್ಲ ಅಂತಂದರೆ ಸ್ವಲ್ಪ ಇಜ್ಜಲನ್ನ ಚೆನ್ನಾಗಿ ಅಗದ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳೋರು. ನಮ್ಮ ಅಪ್ಪನಿಗೆ ಯಾವತ್ತೂ ಅಲ್ಲಿನ ತೊಂದರೆ ಆಗಲಿ ಹೊಸಡಿನ ತೊಂದರೆ ಆಗಲಿ ಬಂದಿರೋದು ನಾನು ನೋಡಲೇ ಇಲ್ಲ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನಾವು ಅಲ್ಲಿಂದ ಬೇರೆ ಊರಿಗೆ ಹೋಗಬೇಕಾಯಿತು. ಯಾಕಂದರೆ ನಮ್ಮೂರಲ್ಲಿ ಇದ್ದಿದ್ದ ಸ್ಕೂಲು 5th ಸ್ಟ್ಯಾಂಡರ್ಡ್ವರೆಗೂ ಮಾತ್ರ. ಅಲ್ಲಿಂದ ಬೇರೆ ಸ್ಕೂಲ್ಗೆ ಹೋಗಬೇಕು ಅಂದರೆ ಒಂದು 10 ಕಿಲೋಮೀಟ್ರ್ ಆಚೆ ಇನ್ನೊಂದು ಸ್ಕೂಲ್ಗೆ ಹೋಗಬೇಕು. ಅಲ್ಲಿ ಹಾಸ್ಟ್ಲಿತ್ತು, ನಾವು ಹಾಸ್ಟ್ಲಿಗೆ ಹೋದ್ವಿ. ಹಾಸ್ಟ್ಲಿಗೆ ಹೋಗಿದ ತಕ್ಷಣ ಈ ಪೌಡ್ರಿಂದ ಪೇಸ್ಟಿಗೆ ಶಿಫ್ಟ್ ಆಗ್ಬಿಟ್ವಿ. ಯಾವ ಥರ ಶಿಫ್ಟ್ ಆಗ್ಬಿಟ್ವಿ ಅಂದರೆ ಅದು ಗೌರ್ಮೆಂಟ್ ಹಾಸ್ಟ್ಲು. ನಮಗೆ ಅವರೇ ಕಾಸ್ಮೆಟಿಕ್ ಚಾರ್ಜಸ್ ಅಂತ ಕೊಡೋರು. ಸೋಪ್ಸು ಮತ್ತು ತೆಂಗಿನ ಎಣ್ಣೆ ತಲೆಗೆ ಹಾಕ್ಕೊಳ್ಳೋಕ್ಕೆ ಮತ್ತು ಬಟ್ಟೆ ಇವೆಲ್ಲ ಹಾಸ್ಟ್ಲಲ್ಲೇ ಕೊಡೋರು. ಆ ಟೂತ್ಪೇಸ್ಟ್ ಎಲ್ಲ ಕೊಟ್ಬಿಟ್ರು, ಜೊತೆಗೆ ಒಂದು ಬ್ರಷ್ ಬೇರೆ. ಇಷ್ಟು ದಿವಸ ನಾವು ಬ್ರಷಲ್ಲೇ ಉಜ್ತಾ ಇದ್ವಿ ಅಲ್ಲೂ. ಈಗ ಸಡನ್ಲಿ ಇಷ್ಟು ದಿವಸ ನಾವು ಬೆಲ್ಲಲ್ಲೇ ಉಜ್ತಾ ಇದ್ವಿ, ಸಡನ್ಲಿ ನಮಗೆ ಬ್ರಷ್ ಬಂದುಬಿಡ್ತು. ಇನ್ನೇನು ನೋಡಬೇಕಾ ನಮ್ಮನ್ನು, ಚೆನ್ನಾಗಿ ಉಜ್ಜಿ ಮಾಡಿದ್ವಿ. ಹೀಗೆ ಒಂದು 4-5 ವರ್ಷ ಕಳೆದೋಯ್ತು. ಕಳೆದೋದ್ಮೇಲೆ ಒಂದು ದಿವಸ ದೌಡೆ ಊದ್ಕೊಂಬಿಡ್ತು. ಊದ್ಕೊಂಡ್ಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ನಮ್ಮ ಹಾಸ್ಪಿಟ್ಲು ಅಲ್ಲಿಂದ ಒಂದು 30 ಕಿಲೋಮೀಟ್ರ್ ದೂರ ಇರುತ್ತೆ. ನಮ್ಗೆ ಸಪ್ರೇಟ್ ಡೆಂಟಿಸ್ಟ್ ಅಂತ ಯಾರೂ ಇರೋಲ್ಲ, ಇರೋದೊಬ್ಬ RMP ಡಾಕ್ಟ್ರು. ನಮ್ಗೆ ಡೆಂಟಿಸ್ಟ್ ಇರ್ತಾರ ಅಂತಲೂ ಅವಾಗ ಗೊತ್ತಿಲ್ಲ. ಆವಾಗ ಆ ಡಾಕ್ಟ್ರ್ ಹತ್ರ ಹೋದರೆ ಅವರು, ನೀವು ದಿನಕ್ಕೆ ಒಂದೇ ಬಾರಿ ಹಲ್ಲುಜ್ತಾ ಇದ್ರೆ, ಹಾಗಾಗಿ ನಿಮ್ಗೆ ಇಷ್ಟೆಲ್ಲ ತೊಂದರೆ ಆಗಿದೆ, ದಿನಕ್ಕೆ 2 ಬಾರಿ ಹಲ್ಲುಜ್ಜಿ, ನಿಮ್ಗೇನು ತೊಂದರೆ ಆಗೋಲ್ಲ ಅಂದ್ಬಿಟ್ರು. ಹೌದಾ, ಇವರೇನೋ ಚೆನ್ನಾಗಿ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ದಿನಕ್ಕೆ 2 ಬಾರಿ ಬೆಳಗ್ಗೆ ರಾತ್ರಿ ಮಾಡಿದ್ವಿ. ಉಜ್ಜಿದ್ವಿ. ಸ್ವಲ್ಪ ದಿವಸ ಆದಮೇಲೆ 2 ದವಡೆ ಹಲ್ಲು ಉಳ್ಕು ಬಿದ್ದುಬಿಡ್ತು. ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ ಅಂತ ನಮ್ಮ ಲೈಫಲ್ಲಿ ಈ ಪ್ರಾಡಕ್ಟ್ ಬರಲಿಲ್ಲ. ನಮ್ಮ ಟೂತ್ಪೇಸ್ಟಲ್ಲಿ ಸಿಹಿ ಇದೆ ಅನ್ನೋ ಲೆಕ್ಕದಲ್ಲಿ ಬಂತಿದ್ದು. ಮಕ್ಳಿಗೂ ಎಲ್ರಿಗೂ ಇಷ್ಟ ಆಗ್ಬಿಡ್ತು. ಸೇಮ್ ಪ್ರಾಡಕ್ಟ್ನ ಬಳಸೋದು ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರಾಡಕ್ಟ್ ಇವತ್ತಿಗೂ ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಎಲ್ಲರ ಮನೆಯಲ್ಲಿ ಅದೇ ಪ್ರಾಡಕ್ಟೇ ನಾವು ಬಳಸ್ತಾ ಇರ್ತೀವಿ. ಹೌದಾ? ದಿನನಿತ್ಯ ಬಳಸೋ ಈ ಪ್ರಾಡಕ್ಟಿಂದ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ದಿನದಿಂದ ದಿನ ಬೀದಿಗೂ ಡೆಂಟಿಸ್ಟ್ ಸಂಖ್ಯೆ ಹೆಚ್ಚಾಗಿ ಹೋಗ್ತಾ ಇದೆ. ರೀಸನ್ ಏನು ಗೊತ್ತಾ? ನಾವು ಸರಿಯಾದ ಪೇಸ್ಟ್ ಬಳಸ್ತಾ ಇಲ್ಲ. ಹಂಗಂತ ನಾವು ಈಗ ಸಡನ್ನಾಗಿ ಬೇವಿನ ಕಡ್ಡಿಗೆ ಶಿಫ್ಟ್ ಆಗಿಬಿಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಕೊಳ್ಳೋದ್ರಿಂದ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನೀವು ಹೇಳ್ಬೋದು ನಮಗೆಲ್ಲಿ ಸಿಗುತ್ತೆ ಸರ್ ಅಂತಂದರೆ, ನೀವು ಆನ್ಲೈನಲ್ಲಿ ಎಲ್ಲಿ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾಯಿದ್ರೋ ಅಲ್ಲೇ ಸಿಗುತ್ತೆ. ಒಂದು ನಿಮ್ಗೆ ಅಲ್ಲಿ ಸಿಕ್ಕಲಿಲ್ಲ ಅಂತಂದ್ರೂ ಆಚೆ ಹುಡ್ಕೊಂಡೋಗಿ ತೊಗೊಂಬರ್ಬೋದು. ಅದೇನು ಬೇವಿನ ಕಡ್ಡಿ ಎಷ್ಟು ದಿವಸ ಬೇಕಾದ್ರೆ ಸ್ಟಾಕ್ ಇರುತ್ತೆ, ಅದೇನೋ ಏನೋ ತೊಂದರೆ ಆಗೋಲ್ಲ. ಒಣಗೋದ್ರೇನು ಹಲ್ಲುಜ್ಕೋಬೋದು. ಈಗ ವಿಷಯಕ್ಕೆ ಬರೋಣ. ನಮ್ಮಪ್ಪ ಇದ್ರಲ್ಲ, ನಮ್ಮಪ್ಪ ಅವ್ರಿಗೆ ಅಲ್ಲಿಗೆ ಏನೋ ತೊಂದರೆ ಆಗಲಿಲ್ಲ. ಮತ್ತೆ ಹೋಗಿ ನಮ್ಮಪ್ಪನ ಕೇಳಿದಾಗ ನಮ್ಮಪ್ಪ ಹೇಳೋದು, ನೋಡಪ್ಪ, ನಾವೆಲ್ಲ ಕಲ್ಲುಪ್ಪಿನಲ್ಲಿ ಹಲ್ಲುಜ್ತಾ ಇದ್ವಿ, ಆವಾಗ ನಮಗೇನೂ ತೊಂದರೆ ಇರಲಿಲ್ಲ. ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ತಾ ಇದ್ವಿ, ನಮ್ಗೆ ಆವಾಗೇನೂ ತೊಂದರೆ ಆಗಲಿಲ್ಲ. ಇಜ್ಲಿಂದ ಉಜ್ತಾ ಇದ್ವಿ, ಆವಾಗೇನೂ ತೊಂದರೆ ಬರಲಿಲ್ಲ. ಇವ್ರು ಬ್ರಿಟಿಷ್ನವ್ರು ಕಂಡುಹಿಡಿದ್ಬಿಟ್ಟು ನಿಮ್ಗೆ ಸಡನ್ನಾಗಿ ತೋರಿಸ್ಬಿಟ್ರು, ಈ ಪೇಸ್ಟಿಂದ ಉಜ್ಜಿದ್ರೆ ಹಂಗೆ, ಆ ಪೇಸ್ಟಿಂದ ಉಜ್ಜಿದ್ರೆ ಹಿಂಗೆ ಅಂತ. ಹಂಗಾಗಿ ಅವ್ರ ಮಾತೆಲ್ಲ ಕಟ್ಕೊಂಡಿರೋರಿಗೆಲ್ಲ ಈ ಥರನೇ ತೊಂದರೆ ಆಗುತ್ತಪ್ಪ ಅಂತ ನಮ್ಮಪ್ಪ ಹೇಳೋದು. ಸರಿ ಅಂತ ಸ್ವಲ್ಪ ದಿವಸ ಆದಮೇಲೆ ನಮ್ಮಪ್ಪ ಅವ್ರು ತೀರೋದ್ರು. ಒಂದು 10-15 ವರ್ಷ ಆಗೋಯ್ತು. ಆಗೋದ್ಮೇಲೆ ನಾವು ಸಿಟಿ ಕಡೆ ಬಂದ್ವಿ. ಸಿಟಿ ಕಡೆ ಬಂದಮೇಲೆ ಮತ್ತೆ ಪ್ರಕಟಣೆ ಸ್ಟಾರ್ಟ್ ಆಯಿತು. ಯಾವ ಪ್ರಕಟಣೆ ಅಂತಂದರೆ, ನಿಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ ಅಂತ. ಮೊದಲು ನಾವು ಉಪ್ಪಿನಲ್ಲೇ ಉಜ್ತಾ ಇದ್ವಲ್ಲ, ಆವಾಗ ನಮ್ಮನ್ನು ದಡ್ರು ಮಾಡಿದರು. ಇವಾಗ ನಮ್ಮ ಟೂತ್ಪೇಸ್ಟಲ್ಲಿ ಉಪ್ಪಿದೆಯಾ, ಸೇಮ್ ಕ್ವಶನು. ಸರಿ, ಹಾಳಾಗೋಗ್ಲಿ ಅಂದ್ಕೊಂಡ್ವಿ. ನೆಕ್ಸ್ಟ್, ನಿಮ್ಮ ಟೂತ್ಪೇಸ್ಟಲ್ಲಿ ಚಾರ್ಕೋಲ್, ಇದನ್ನು ನಾವು ಮೊದಲೇ ಬಳಸ್ತಾ ಇದ್ವಿ, ಇವ್ರು ನಮಗೇನು ಹೇಳೋದು ಅಲ್ವಾ? ಮತ್ತು ನಿಮ್ಮ ಟೂತ್ಪೇಸ್ಟಲ್ಲಿ ನಮ್ಮ ಟೂತ್ಪೇಸ್ಟಲ್ಲಿ ನಮ್ಗೆ ಗೊತ್ತಿಲ್ವಾ? ನಮ್ಗೆ ಗೊತ್ತಿಲ್ಲ ಅಂತ ಇವ್ರು ಕನ್ಫರ್ಮ್ ಮಾಡಿಬಿಟ್ರು. ವಿಪರ್ಯಾಸ ಏನಂತಂದರೆ, ಅದಕ್ಕೆ ಕಾಪಿರೈಟು ತೊಗೊಂಡವ್ರೆ.
ನಾವು ಇವಾಗ ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ಈ ಬ್ರಿಟಿಷ್ ಅವರೆಲ್ಲ ಮಾಡೋದೇನೆಂದರೆ ನಮ್ಮ ಪಾಠನ ನಮಗೆ ತಿರುಗಿಸಿ ಮರಳಿಸಿ ಮತ್ತೆ ನಮಗೆ ಹೇಳ್ತಾರೆ. ಈ ವಿಡಿಯೋ ಕೊನೆ ಸಾರಾಂಶ ಏನಂತಂದರೆ, ನಾವು ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಪ್ರಾಡಕ್ಟ್ ಬಳಸೋದು ಒಳ್ಳೆಯದಲ್ಲ. ಇದು ನನ್ನ ಸ್ವಂತ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ನಿಮಗೆ ಹೇಗೆ ಅನ್ನಿಸ್ತು, ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಕಾಮೆಂಟ್ ಮಾಡ್ತೀರಾ ಅಂತ ಅಂದ್ಕೊತಾ ಇದ್ದೀನಿ. ತಪ್ಪದೇ ಕಾಮೆಂಟ್ ಮಾಡಿ. ಪ್ರತಿಯೊಬ್ಬರು ಕಾಮೆಂಟ್ಗೂ ನಮ್ಮ ಕಡೆಯಿಂದ ಖಂಡಿತ ರಿಪ್ಲೈ ಇರುತ್ತೆ. ನಾವು ಅದನ್ನು ಗಂಭೀರವಾಗಿ ತೊಗೊತೀವಿ. ಏನಾದರೂ ತಿದ್ದುಪಡಿ ಇದ್ದರೆ ಖಂಡಿತ ತಿದ್ಕೊತೀವಿ. ತುಂಬ ಧನ್ಯವಾದಗಳು. ಮುಂದಿನ ವೀಡಿಯೋನಲ್ಲಿ ಸಿಗೋಣ.